ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ನಮ್ಮ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಲ್ಲಿ ಇವತ್ತು ನಮ್ಮ ಮನೆಗೆ ನಮ್ಮ ಆಂಟಿ ಬಂದಿದ್ದಾರೆ. ನಮ್ಮ ಆಂಟಿ ಹತ್ರ ಮಾತಾಡ್ಸೋಣ. ನಮ್ಮ ಆಂಟಿ ಏನಂತಾರೆ ಅಂತ ನೋಡೋಣ. ಓಕೆ, ಸುಮ್ಮನೆ ಹೀಗೆ ನೋಡೋಣ ಏನಂತಾರೆ ನಮ್ಮ ಆಂಟಿ. ಓಕೆ, ನಮ್ಮ ಆಂಟಿ ಹತ್ರ ಹೋಗೋಣ. ಆಂಟಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದೆ. ಹಾಂ, ನೋಡಿ ನಮ್ಮ ಮನೆಯವರು ಟೀ ಮಾಡಿಕೊಟ್ಟಿದ್ದಾರೆ. ಏನಂತಾರೆ ನೋಡೋಣ. ಆಂಟಿ ಟೀ ಹೇಗಿತ್ತು? ಸೂಪರ್ ಆಗಿದೆ. ಟೀ ಸೂಪರ್ ಆಗಿದೆನಾ? ಒಂದು ಎಣ್ಣೆ ಗಿಣ್ಣೆ ಸೈಡಿಗೆ ಎಣ್ಣೆ ಬೇಡ, ಇದು ಮಿರ್ಚಿ ಕೊಬ್ಬರಿ ಎಣ್ಣೆ ಹೇಳಿದ್ದೆ ನಾನು. ಹಾಂ ಹಾಂ, ಏನ್ರಿ ಮೇಡಮ್, ಏನು ಸಮಾಚಾರ? ಏನು ಫುಲ್ ಖುಷಿಯಾಗಿದ್ದೀರಾ? ಹೌದಾ? ಹಾಂ, ಮತ್ತೇನು ಸಮಾಚಾರ? ಏನು ಮಾಡಿದ್ರಿ ಅಡುಗೆ? ಉಪ್ಪಿಟ್ಟು ಮಾಡ್ತಾ ಇರೋರು ಬಂದಾಗ. ಚಿಕನ್ನು ಚಿಕನ್ ಎರಡು ಕಾಲು ಚಿಕನ್ ಯಾರು ತಿಂತಾರೆ? ಗ್ರೇವಿ ಸುಕ್ಕ. ಹೌದ್ರಾ? ಓಕೆ, ನಿಮ್ಮ ಹತ್ರ ಇನ್ನೊಬ್ರು ಗೆಸ್ಟ್ ಇದ್ದಾರೆ. ನಾವು ಆ ಗೆಸ್ಟ್ ಹತ್ರ ಮಾತಾಡ್ಸೋಣ. ಏನಂತಾರೆ ನೋಡೋಣ. ಪಾಮಣಿ ಅಂತ ಹೇಳ್ತೀವಿ ನಾವು. ಪಾಮಣಿ ಅಂದರೆ ಗೆಸ್ಟು. ಶಿ ಇಸ್ ಗೋಯಿಂಗ್ ರನ್ನಿಂಗ್. ಯಾಕಂದರೆ ಅವ್ರಿಗೆ ಸ್ವಲ್ಪ ಇನ್ಫೈರಿ ಕಾಂಪ್ಲೆಕ್ಸು. ಓಕೆನಾ? ಸೊ ಇಲ್ಲಿ ಗ್ರೀನರಿ ಲುಕ್ಕಲ್ಲಿ ಗ್ರೀನ್ ಕಾಣ್ತಾ ಇದ್ದಾರೆ. ಹೇಗಿದ್ದೀರಾ? ಇವ್ರ ಹೆಸರು ರಾಧಿಕಾ ಅಂತ ಹೇಳ್ಬಿಟ್ಟು. ಓಕೆ, ಹೇಳಿ ರಾಧಿಕಾ. ಹಾಯ್ ರಾಧಿಕಾ. ಇವ್ರು ನಮ್ಮ ಅಕ್ಕ. ಮಾತಾಡಿ ರಾಧಿಕಾ ಅವರೇ, ಮಾತಾಡಿ. ಇರಲಿ ಮಾತಾಡಿ. ಅವ್ರು ನಾಚ್ಕೊತಾ ಇದ್ದಾರೆ. ಓಕೆ, ಇವ್ರಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಕ್ರೇಜಿ, ನೋಡಿರ್ತೀರಾ ನೀವು. ಹಾಂ, ನೋಡಿ ಮಾತಾಡಿ, ಹೇಳಿ ಏನು ಸಮಾಚಾರ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೇಡವಾ? ಪರವಾಗಿಲ್ಲ, ಮಾತಾಡಿ. ಇವ್ರು ನಾಚ್ಕೊತಾ ಇದ್ದಾರೆ, ತುಂಬ ನಾಚ್ಕೊತಾ ಇದ್ದಾರೆ. ಇವ್ರು ಯಾವಾಗಲೂ ಹೀಗೆ ನಾಚ್ಕೊತಾ ಇರ್ತಾರೆ. ಏನಂದರೆ ಇವರು ಕೆಮಿಸ್ಟ್ರಿನ ಟೀಚ್ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಕೆಮಿಸ್ಟ್ರಿ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ. ಹಾಗಾಗಿ ತುಂಬ ನಾಚ್ಕೊತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನೋಡಿ ನಮ್ಮ ಮಾಮ ಇವತ್ತು ಫುಲ್ಲು ಯಡಿಯೂರಪ್ಪನ ಹಾಕೊಂಡು ನೋಡ್ತಾ ಇದ್ದಾರೆ. ಅವರು ಶಿವಮೊಗ್ಗ ಕಡೆಯವರು. ಅವ್ರಿಗೆ ಏನಂದರೆ ಯಡಿಯೂರಪ್ಪ ಅಂದರೆ ಪಂಚಪ್ರಾಣ. ಅದರಲ್ಲಿ ರಾಘವೇಂದ್ರ ಅಂದರೆ ರಾಘವೇಂದ್ರ ಅವ್ರ ಮಗ MP ರಾಘವೇಂದ್ರ ಅಂದರೆ ಇನ್ನೂ ತುಂಬ ಇಷ್ಟ. ಅವರು ತುಂಬ ಅಪ್ಪಟ BJP ಅಭಿಮಾನಿಗಳು. ನಾವು ಕಾಂಗ್ರೆಸ್ ಅಭಿಮಾನಿಗಳು. ನೋಡಿ, ಕಾಂಗ್ರೆಸ್ BJP ಸೇರ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದೀವಿ ನಾವು. ಹಾಂ, ಹೇಳಿ ಮಾಮ, ಹೇಗೆ? ಇವ್ರ ಹೆಸರು ರವಿಕುಮಾರ್ ಅಂತ ಹೇಳ್ಬಿಟ್ಟು ಬಿದಿರುಕೊಪ್ಪ, ಶಿವಮೊಗ್ಗದವರು. ನಮ್ಮ ಅಕ್ಕನ ಗಂಡ. ಏನು ಸಮಾಚಾರ? ನೀವು ಹೇಳಬೇಕೆಲ್ಲ. ಹಾಂ, ಏನಮ್ಮ ಚೆನ್ನಾಗಿದ್ದೀರಾ? ಹೇಗಿದೆ ನಿಮ್ಮದು ಕಂಪ್ನಿ ಹೆಸರು ಹೇಳಿ? ಮೆಗಾ ಇಂಜಿನಿಯರಿಂಗ್ ಕಂಪ್ನಿ ಲಿಮಿಟೆಡ್. ಅದೇ ಜಾಸ್ತಿ ದೇಣಿಗೆ ಕೊಡುತ್ತಲ್ಲ, ಅದೇ ಕಂಪ್ನಿನ ನಿಮ್ಮದು? ಅದೇ. ಹಾಂ, ಓಕೆ. ನೋಡಿ ಹೇಗಿದೆ, ಸೂಪರ್ ಇದ್ದಾರಲ್ಲ. ಓಕೆ, ಈಸ್ ಹ್ಯಾಂಡ್ಸಮ್ ಬಾಯ್, ಜಿಮ್ನಾಸ್ಟಿಕ್ ಬಾಯ್. ಓಕೆ, ಇವರಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಂ, ಎಷ್ಟು ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಬೆಳ್ಳ ಕಾಣ್ತಾ ಇದ್ದಾರೆ. ನಾವು ಸ್ವಲ್ಪ ಎಲ್ಲ ಮೇಕಪ್ ಮಾಡಿಸಿದ್ದೀವಿ ಎಲ್ರಿಗೂ. ಹಾಂ, ಮೇಕಪ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ನೋಡಿ ನಮ್ಮ ರಾಧಿಕಾ ಅವರು ಮಾತಾಡ್ತಾರೆ. ಹೇಳಿ ರಾಧಿಕಾ ಅವರೇ, ಎಲ್ಲಿಗೆ ಬಂದಿದ್ದೀರಾ ನೀವು? ಯಾರ ಮನೆಗೆ ಬಂದಿದ್ದೀರಾ? ಬೆಸ್ಟ್ ಆಫ್ ದ ಬೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ. ಫುಲ್ಲು ಖುಷಿ ಆಗ್ಬಿಟ್ಟಿದೆ ನಮಗೆ. ಸೊ ಹಾಡು ಹೇಳ್ತಾರೆ ನೋಡಿ. ಹಾಡು ಸಕ್ಕತ್ತಾಗಿ ಹಾಡ್ತಾರೆ ಇವರು. ಎಲ್ಲಾದ್ರೂ ಮಾಡಿ ಇವರು ಹಾಡಾಡ್ತಾರೆ ನೋಡಿ. ಹಾಡಿ, ಒಂದು ಹಾಡಾಡಿ ರಾಧಿಕಾ ಅವರೇ. ಒಂದು ಹಾಡಾಡಿ. ಓಕೆ, ಬಂಗಾರಿ ಯಾರೇ ನೀವು ಬುಲ್ಬುಲ್ ಅಂತ ಆಟಾಡಿ. ಹಾಂ, ಸೂಪರಾಗಿರುತ್ತೆ ಹಾಡು. ಹಾಡಿ ನೋಡೋಣ ಒಂದು ಹಾಡು. ಓಕೆ, ಇವ್ರು ಹಾಡಾಡೋಂಗೆ ಕಾಣ್ತಾ ಇಲ್ಲ. ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ಪಾರ್ಕ್ ಇದೆ. ಹಾಂ, ಪಾರ್ಕ್ ಸೂಪರಾಗಿದೆ. ಮತ್ತೆ ನಮ್ಮ ಗೆಸ್ಟ್ ಹತ್ರ ಬರೋಣ. ಸೂಪರ್ ಸ್ಟಾರ್ಟ್ ಮಾಡಿ ಹಾಡು. ಹಾಂ, ಹೌದು. ರಂಗೋಲಿ ಅಂತ ನೋಡೋಣ. ಇಲ್ಲೆಲ್ಲೋ ಒಂದು ಮನೆ ಕಡೆ ಹತ್ರ ಫಂಕ್ಷನ್ ನಡೀತಾ ಇದೆ. ಆ ಫಂಕ್ಷನ್ ಹತ್ರ ತುಂಬ ಚೆನ್ನಾಗಿದೆ ಅಂದರೆ ರಂಗೋಲಿನ ಝೂಮ್ ಮಾಡ್ತೀನಿ. ವೀಕ್ಷಕರೇ ನೋಡಿ, ಚೆನ್ನಾಗಿದ್ದಾರೆ, ಕಮೆಂಟ್ ಮಾಡಿ. ನಾರ್ಮಲ್ ರಂಗೋಲಿ ಅಂತೆ, ಕಲರ್ಫುಲ್ ಆಗಿದೆ, ಸೂಪರ್ ಆಗಿದೆ. ಸೊ ಮಾತಾಡಿ. 21 ಚುಕ್ಕಿ ಇದೆ ನೋಡಿ. ನಮ್ಮ ಆಂಟಿ ಹೇಳ್ತಾ ಇದ್ದಾರೆ. ನಮ್ಮ ಮಾವ ನೋಡಿ ಆರಾಮಾಗಿ ಫೋನಲ್ಲಿ ಎಂಜಾಯ್ ಏನಾದರೂ ಮಾಡ್ಕೊಳ್ಳಿ. ಮಾತ್ರ ಯಾರ ತಂಟೆಗೆ ಬರಲ್ಲ. ನಮ್ಮ ಪಾಡಿ ನಾವು ರೀಲ್ಸ್ ನೋಡ್ತಿರ್ತೀವಿ. ನೀವು ಲಾಗ್ ಮಾಡಿ, ಲಾಗ್ ನೋಡ್ತೀವಿ ಅಂತಾರೆ. ಇಸ್ರೇಲು ಇರಾನ್ ದಾಳಿ ಅಂತೆ, ಅಮೆರಿಕ ದಾಳಿ ಮಾಡ್ತಾ ಇದ್ದಾರೆ. ಇಲ್ಲಿ ಅತ್ತೆ ಸೊಸೆ ಏನೋ ಮಾಡ್ತಾ ಇದ್ದಾರೆ. ಇವ್ರಿಗೆ ಮಾತಾಡ್ಸೋಣ ಬನ್ನಿ ಸ್ವಲ್ಪ. ಹಬ್ಬ ಏನು ಫುಲ್ ಪೋಸ್ ಕೊಡ್ತಾ ಇದ್ದಾರೆ ಇವರು. ಹಾಂ, ಹಾಂ, ಸೂಪರ್. ಬಾ, ಏನು ಫೋಟೋ ತೆಗಿಸ್ಬೇಕಾ? ಏನು ಹಿಂಗೆ ಇದು? ಯಾವ ಪೋಸ್ ಇದು? ಹಾಂ, ಓಕೆ, ಈಗ ಬರೋಣ. ಬಾ. ನಮಗೆ ಛೋಟಾ ಭೀಮ್ ಏನೋ ಮಾಡ್ತಾ ಇದ್ದಾನೆ. ಇವ್ನು ಸ್ವಲ್ಪ ಗೋಡೆ ಕೊಂಡು ಬನ್ನಿ ನೋಡೋಣ ಏನು ಮಾಡ್ತಾನೆ.
ನೋಡಿ ನಾನು ಬಬ್ಲು ಶೂಟ್ ಮಾಡ್ತಾನೆ ಈಗ. ಬಬ್ಲು ಶೂಟ್, ಬಬ್ಲು ಶೂಟ್ करता है अभी. ಬಬ್ಲು ಶೂಟ್ ಪ್ಲೀಸ್. ಇವನಿಗೆ ಶೂಟ್ ಅಂದ ತಕ್ಷಣ ನಾವೆಲ್ಲ ಬೀಳ್ಬೇಕಂತೆ, ಅದಕ್ಕೆ ನೋಡಿ ಶೂಟ್ ಮಾಡ್ತಾವನೆ. ಏನು ಈಗ ಬಬ್ಲುನ ಆಟ ಆಡ್ಸಿದ್ದು ಸಾಕು, ಈಗ ಅಡುಗೆ ಮನೆಗೆ ಹೋಗೋಣ. ವೀಕ್ಷಕರೇ, ಈಗ ನಾವೇನ್ ಮಾಡ್ತಿದ್ರೆ ನಮ್ಮ ರಾಧಿಕಾ ಬಂದಿರೋ ಪ್ರಯುಕ್ತ ಏನ್ ಮಾಡ್ತಾ ಇದೀವಿ ಹೇಳಿ ನೋಡೋಣ. ಈಗ ನಾವು ಏನ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಫಿಶ್ ನ ಮಾಡ್ತಾ ಇದೀವಿ. ಮೀನ್ ಮಚಳಿ ಮಾಡ್ತಿದೀವಿ. ಆಲ್ರೆಡಿ ರೆಡಿ ಮಾಡ್ಕೊಂಡ್ ಬಂದಿದೀವಿ. ಪಾಂಪ್ಲೆಟ್ ಅಂತ ಹೇಳ್ಬಿಟ್ಟು ಓಕೆ, ಡೀಪ್ ತವಾ ಫ್ರೈ ಮಾಡ್ತೀವಿ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ಓಕೆ, ಎಂಜಾಯ್ ಮಾಡಿ. ಈಗ ಫಸ್ಟ್ ನಾವು ತೊಳ್ಕೊಳ್ಳೋಣ. ಸೊ ನಮ್ಮ ಮನೆಯವರು ಈಗ ಫಿಶ್ನ ನೀಟಾಗಿ ವಾಶ್ ಮಾಡಿಕೊಂಡು ಪ್ರತಿಯೊಂದು ಫಿಶ್ನು ಕೂಡ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮಾಮ ವಾಶ್ ಮಾಡೋದು ನೋಡಿ ಈಗ ಬಬ್ಲೂರು ಎಂಟ್ರಿ ಆಗ್ತಾ ಇದ್ದಾರೆ. ವೆಲ್ಕಮ್ ಮಾಡೋಣ. ರುಬ್ಕೊಂಡಿದ್ದೀವಿ, ಸೂಪರ್ ಆಗಿದೆ ರುಬ್ಕೊಂಡಿರೋದು. ಸೊ ಈಗ ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಖಾರದ ಪೌಡ್ರ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಧನಿಯಾ ಪೌಡ್ರ್ ಹಾಕ್ಕೊಂಡ್ವಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಸ್ವಲ್ಪ ಮೊಸರು ಹಾಕೊಂಡಾಯ್ತು. ಇವಾಗ ಏನು ಹಾಕೋಣ, ಸ್ವಲ್ಪ ಹಾಲಂತೆ. ಮೊಸರಾದ್ಮೇಲೆ ಬಬ್ಲು ಏನು ಹಾಕೋಬೇಕು? ಹಾಲು. ಸೊ ಈಗಿನ ಮಕ್ಕಳಂತೂ ತುಂಬಾ ಶಾರ್ಪ್ ಇರ್ತಾರೆ ಬಿಡಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರುವಂತಹ ಮಿಶ್ರಣನ ಮಿಕ್ಸಪ್ ಮಾಡಿಕೊಂಡು ಪ್ರತಿಯೊಂದು ಫಿಶ್ಗೂ ಕೂಡ ನೀಟಾಗಿ ಹಚ್ತಾ ಹೋಗ್ತಾ ಇರಬೇಕು. ಸೊ ನಮ್ಮ ಮನೆಯವ್ರು ನೋಡಿ ಹಚ್ತಾ ಇದ್ದಾರೆ, ನೀಟಾಗಿ ಮೇಕಪ್ ಮಾಡ್ತಾ ಇದ್ದಾರೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಸೊ ನಮ್ಮ ಮನೆಯವರು ಹಚ್ತಾ ಇರೋದು ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ, ಯಾವಾಗ ತಿಂತೀವೋ ಅಂತ. ಸೊ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸೊ ಬಿರಿಯಾನಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಚಪಾತಿ, ಫಿಶ್ ಫ್ರೈ, ಸಾಂಬಾರ್, ದೆನ್ ಸುಕ್ಕ ಲೈಕ್ ಡ್ರೈ ಚಿಕನ್ ಡ್ರೈ, ಸೊ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ನಮ್ಮಮ್ಮ ಬಂದು ನೋಡ್ತಾ ಇದ್ರು, ವಿಸಿಟ್ ಮಾಡ್ತಾ ಇದ್ರು ಅವಾಗವಾಗ. ಸೊ ಫಿಶ್ನ ತವದ ಮೇಲೆ ಹಾಕಿ ಎಲ್ಲ ರೆಡಿ ಮಾಡಾಯಿತು. ಕಂಪ್ಲೀಟಾಗಿ ಬೇಕಾಗಿದೆ. ಸೊ ನೋಡಿ ಸೂಪರಾಗಿದೆ, ಸಖತ್ತಾಗಿದೆ. ತಿನ್ನಲಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿನಾ? ಸೊ ಎಲ್ಲ ರೆಡಿ ಆದಮೇಲೆ ಆಚೆ ಕೂತ್ಕೊಂಡು ನಾವು ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಪ್ರಕೃತಿಯೊಂದಿಗೆ ಕೂತ್ಕೊಂಡು ಊಟ ಮಾಡೋದೇ ಒಂದು ಮಜಾ. ಸೊ ಬಿರಿಯಾನಿ ರೆಡಿ ಆಗಿದೆ. ಸೊ ದೆನ್ ಚಪಾತಿ, ಕಬಾಬ್, ನಮ್ಮ ಬಬ್ಲೂರು ಆಲ್ರೆಡಿ ರೆಡಿ ಇದ್ದಾರೆ. ಸೊ ಊಟ ಮಾಡಲಿಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ರೆಡಿ ಆಗಿರುವಂತಹ ಬಿರಿಯಾನಿನ ನೀಟಾಗಿ ಕಲಿಸ್ಕೊಳ್ತಾ ಹೋಗೋಣ. ಸೊ ಕಲಿಸ್ಕೊಂಡ ನಂತರ ಈಗ ನಾವು ರೆಡಿ ಇದ್ದೇವೆ ಬ್ಯಾಟಿಂಗ್ ಮಾಡಲಿಕ್ಕೆ. ಸೊ ಆಮೇಲೆ ಎಲ್ಲ ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತೆಲ್ಲ ಹರಟೆ ಹೊಡೆಯೋಣ ಅಂತ ಹರಟೆ ಹೊಡೆದ್ಮೇಲೆ ಏನು ಮಾಡೋದು ಬೇಜಾರಾಗ್ತಿತ್ತು, ಕಾರ್ಡ್ಸ್ ಆಡೋಣ ಅಂತ ಹೇಳಿ ಸೆಟ್ ಕಾರ್ಡ್ಸ್ ಆಡ್ತಾ ಇದ್ವಿ. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಕಾರ್ಡ್ಸ್ ಆಡ್ತಾ. ತುಂಬ ತಮಾಷೆಯಾಗಿತ್ತು, ಸಖತ್ ಫನ್ನಿ ಆಗಿತ್ತು ಕೂಡ. ಸೊ ನಮ್ಮ ಮನೆಯವರಂತೂ ತುಂಬ ಚೆನ್ನಾಗಿ ಮೋಸ ಮಾಡ್ತಾಯಿದ್ರು. ಸೊ ಆದರೂ ನಮ್ಮ ಅಮ್ಮವರು ತುಂಬ ಕಂಡುಹಿಡಿತಾ ಇದ್ರು ಮೋಸ ಆಡೋದನ್ನು ಕೂಡ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ತುಂಬ ಚಳಿಗೆ ಬಿಸಿ ಬಿಸಿ ಆಗಿರುವಂತಹ ಟೀನ ಕುಡಿದ ನಂತರ ಸೊ ಸಖತ್ತಾಗಿ ಹರಟೆ ಎಲ್ಲ ಹೊಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಆಮೇಲೆ ಏನು ಮಾಡೋದು ಅಂತ ಡ್ಯಾನ್ಸ್ನ ಶುರು ಹಚ್ಕೊಂಡ್ವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಡ್ಯಾನ್ಸ್ ಅಂದರೆ ತುಂಬ ಫೇಮಸ್ಸು. ಸೊ ಡ್ಯಾನ್ಸ್ಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನೀವು ನೋಡ್ತಾ ಇದ್ದೀರಾ ಡ್ಯಾನ್ಸ್ ಶುರು ಆಗಿದೆ, ನೋಡಿ ಎಂಜಾಯ್ ಮಾಡಿ.
ಸಾಂಗ್ ಶಿಫ್ಟ್. ಸ್ವೆಟ್ ಬರೋ ಥರ ಕುಣಿದಿದ್ದಾಯಿತು ಈಗ. ಸೊ ಈಗ ಅಮ್ಮ ಜೊತೆ ಒಂದು ನೆನಪಿಗೋಸ್ಕರ ಒಂದು ರೀಲ್ಸ್ ಮಾಡೋಣ ಅಂತ ನಾವು ರೀಲ್ಸ್ ಮಾಡಿದ್ವಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮೌನವು ಚೆನ್ನ, ಮಾತಲು ಚೆನ್ನ, ನಗುವಾಗ ನೀನಿನ್ನು ಚೆನ್ನ, ನೋಡಲು ಚೆನ್ನ, ಕಾಡಲು ಚೆನ್ನ, ನಿನಗಿಂತ ಯಾರಿಲ್ಲ ಚೆನ್ನ. ಎಲ್ಲರೂ ಸೇರಿದ ದಿನನೇ ಇವತ್ತು ರಾಧಿಕಂದು ಬರ್ಡೇ ಇತ್ತು. ಸೊ ನಾವು ಬರ್ಡೇ ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಹಾಗೆ ನಮ್ಮ ರಾಧಿಕಾ ಅವರು ಬರ್ತಾರೆ ಇರೋ ಕಾರಣ ನಮ್ಮ ಬೇಬಿ ಅವರು ಓಪನ್ ಮಾಡ್ತಾ ಇದ್ದಾರೆ ಬಾಕ್ಸು. ನಮ್ಮ ಮಾಮನವರು ಅವರ ಮುದ್ದಿನ ಮಡದಿಗಾಗಿ ಪ್ರೀತಿಯಿಂದ ಬಟರ್ ಸ್ಕಾಚ್ ಕೇಕ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ವೈಫ್ ಅಂದರೆ ನಮ್ಮ ಅಕ್ಕನಿಗೋಸ್ಕರ. ಓಕೆ ತರ್ಟಿ ಮಮ್ಮ ಅವರೇ, ವಾ ಸೂಪರ್ ಬಟರ್ ಸ್ಕಾಚ್ ಕೇಕ್. ಪೇಸ್ಟ್ರೀಸ್ birthday girl coming. Yes, birthday girl coming. Okay, ರಾಧಿಕಾಸ್ ಬರ್ತ್ಡೇ. ನಮ್ಮ ರಾಧಿಕಾ ಅವರು ಬಂದರು ಬರ್ತ್ಡೇಗೆ. ಬನ್ನಿ ರಾಧಿಕಾ ಅವರೇ, ಕೂತುಕೊಳ್ಳಿ. ಓಕೆ, ಗಂಡ ಹೆಂಡತಿ ಇಬ್ಬರು ಚಾಕುನ ತಗೊಳ್ಳಿ, ಕಟ್ ಮಾಡಿ ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಬನ್ನಿ. ಸ್ಟ್ಯಾಂಡ್ ಎವ್ರಿ ಒನ್ ಸ್ಟ್ಯಾಂಡ್ ಟುಗೆದರ್. ಮೇಕ್ ರಾಧಿಕಾಸ್ ಬರ್ತ್ಡೇ ಫುಲ್ ಆಫ್ ಜಾಯ್. ಇಲ್ಲಿ ಬರ್ತಡೇ ಇದ್ದಾಗೆಲ್ಲ ಇದು ಹೊಡಿತಾ ಇರ್ತಾರೆ. ರಾಧಿಕಾ ಬರ್ತಡೇ ನಾನು ಬರ್ತೀನಿ. ಓಕೆ ಬರೋಣ. ಎಲ್ಲರೂ ಮಾಡಿದ್ದೀವಿ ತಮಾಷೆಗಾಗಿ, ಬಟ್ ಸೀರಿಯಸ್ ಬರ್ತಡೇ. ಹ್ಯಾಪಿ ಬರ್ತಡೇ ಅಕ್ಕನವರಿಗೆ ನಮ್ಮ ಕಡೆಯಿಂದ. ಶಿವಕುಮಾರ್ ಆಗಿದ್ದೀವಿ. ಮೈ ಡಿಯರ್ ವೀಕ್ಷಕರೇ, ಕೇಳಿ, ನಮ್ಮ ರಾಧಿಕಾ ಅವರು ಬರ್ತಡೇ ಇರೋ ಕಾರಣ ಬರ್ತಡೇಯಿಂದ ಕೇಳಿ ಬಟರ್ ಸ್ಕಾಚ್ ಕೇಕ್ ತಿಂತಾ ಇದ್ದಾರೆ. ರಾಧಿಕಾ ಅವರು ಫುಲ್ಲು ಎಂಜಾಯ್. ಸೊ ರಾಧಿಕಾ ಅವರು ಕೇಕ್ ಕಟ್ ಮಾಡಿದ್ಮೇಲೆ ನಮಗೆಲ್ರಿಗೂ ಕೂಡ ಸಿಹಿಯನ್ನು ತಿನ್ನಿಸಿದ್ರು. ಸೊ ಅವರ ಹೆಸರಿಂದ ನಾವು ಸ್ವೀಟನ್ನು ತಿಂದಂಗಾಯಿತು. ಥ್ಯಾಂಕ್ ಯು ರಾಧಿಕಾ. ನಮ್ಮ ಮನೆಯವರಂತೂ ತುಂಬಾ ಗೋಳೊಯ್ಕೊಳ್ತಾರೆ ಅವ್ರ ಅಕ್ಕನ. ನೋಡಿ ಹೇಗೆಲ್ಲ ಹಚ್ತಾ ಇದ್ದಾರೆ. ಸೊ ಬರ್ಡೇ ಅಂದರೆ ಇದೆಲ್ಲ ಕಾಮನ್ ಅಲ್ವಾ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಇಬ್ಬರು ಜೋಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಬರ್ತ್ಡೇ ಪ್ರಯುಕ್ತ ತನ್ನ ಅಕ್ಕನಿಗೋಸ್ಕರ ನಮ್ಮ ಮನೆಯವರು ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ರು. ನೋಡೋಣ ಬನ್ನಿ. ಓ ಜಿಗಿ ಜಿಗಿ ನೋಡುವ ಕುರಿಮರಿಗಳ ಜೊತೆಗೂಡಿ, ಓಕೆ ಓಕೆ ಇನ್ವಾಲ್ವ್ ಹಾಂ ಫಸ್ಟ್. ನನ್ನಾಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂಥ ಬೊಂಬೆಯು. ನನ್ನಾಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂಥ ಬೊಂಬೆಯು. ಗಿರಿಜಾರೋ ಗಂಗೆಯೇ, ಮಲೆನಾಡ ತುಂಗೆಯೇ, ಕಾವೇರಿ ತಂಗಿಯೇ, ವಯ್ಯಾರಿ ಭದ್ರೆಯೇ, ಎಲ್ಲ ಸೇರಿ ಅವಳ ಪಾದ ತುಂಬಿರಿ. ಓ ನನ್ನಾಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂಥ ಬೊಂಬೆ. ಕಂಪ್ಲೀಟ್ ಬರ್ಡೇ ಸೆಲೆಬ್ರೇಷನ್ ಮುಗಿಸೋ ಅಷ್ಟೊತ್ತಿಗೆ ಹತ್ತಿರ 1 ಗಂಟೆ ಆಗ್ತಾ ಬಂತು. ಎಲ್ರಿಗೂ ಕೂಡ ನಿದ್ದೆ ಎಳಿತಾನೆ ಇತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಕುಟುಂಬ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ನಮ್ಮನ್ನು ನಾವು ಜಾಸ್ತಿ ಪ್ರೀತಿ ಮಾಡಬೇಕು, ಜೊತೆಗೆ ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರನ್ನೂ ಕೂಡ ಪ್ರೀತಿ ಮಾಡಬೇಕು. ಎಸ್, ಕೊನೆಯದಾಗಿ ಯಾವಾಗಲೂ ನಗ್ನಗ್ತಾ ಇರಿ, ಒಳ್ಳೆಯದನ್ನು ಊಟ ಮಾಡಿ, ಒಳ್ಳೆಯದನ್ನು ಆಲೋಚನೆ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತಾ, ಸೊ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವ್ಲಾಗ್ನ ಮಾಡಬೇಕು ಅಂತ ಹೇಳಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ನಮಸ್ಕಾರ.